ಆರ್ಟ್ ಆಫ್ ಲಿವಿಂಗ್ ವಶಪಡಿಸಿಕೊಂಡಿರುವ ಜಾಗವನ್ನ ಮರಳಿ ಪಡೆಯುವವರೆಗೆ ಹೋರಾಟ ನಿಲ್ಲದು. ಅರ್ಜುನ್ ಗೋಪಾಲಯ್ಯ ಎಚ್ಚರಿಕೆ. ದಲಿತರ ಭೂಮಿ ಕಬಳಿಕೆ, ಕೆರೆ ರಾಜಕಾಲುವೆ ಒತ್ತುವರಿ ಆರೋಪಿಸಿ ಸಮತಾ ಸೈನಿಕ ದಳ ಹಾಗೂ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮುಖ್ಯ ದ್ವಾರದಿಂದ ವಿಧಾನಸೌಧ ಚಲೋ ಬೃಹತ್ ಪಾದಯಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ದಲಿತ ಮಹಿಳೆ ರಂಗಮ್ಮನವರಿಗೆ ಸೇರಬೇಕಾದ ಜಾಗ ಹಾಗೂ ಆರ್ಟ್ ಆಫ್ ಲಿವಿಂಗ್ ವಶಪಡಿಸಿಕೊಂಡಿರುವ ಗೋಮಾಳ ಮತ್ತು ಸರ್ಕಾರಿ ಜಾಗಗಳನ್ನು ಮರಳಿ ಪಡೆಯುವಂತೆ ಒತ್ತಾಯಿಸಿ ಈ ಬೃಹತ್ ಪ್ರತಿಭಟನಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೈತರು, ದಲಿತರು ಮತ್ತು ಕಾರ್ಮಿಕರು ಉತ್ಸಾಹದಿಂದ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟ ನಿಲ್ಲದು. ಅರ್ಜುನ್ ಗೋಪಾಲಯ್ಯ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಮುಖಂಡರಾದ ಅರ್ಜುನ್ ಗೋಪಾಲಯ್ಯ ಅವರು, ದಲಿತ ಮಹಿಳೆ ರಂಗಮ್ಮನವರಿಗೆ ಹಾಗೂ ಸಾರ್ವಜನಿಕರಿಗೆ ಸೇರಿದ ಜಾಗವನ್ನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ಅಕ್ರಮವಾಗಿ ವಶಪಡಿಸಿಕೊಂಡಿದೆ. ಬಡವರಿಗೆ ಸೇರಬೇಕಾದ ಜಾಗವನ್ನ ಮರಳಿ ಪಡೆಯುವವರೆಗೆ ನಮ್ಮ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮುಂದುವರೆದು ಮಾತನಾಡುತ್ತಾ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಂತ್ರಸ್ತ ದಲಿತ ಮಹಿಳೆ ರಂಗಮ್ಮನವರಿಗೆ ಅವರ ಭೂಮಿಯನ್ನು ವಾಪಸ್ ಕೊಡಿಸಬೇಕು. ಒಂದು ವೇಳೆ ಸರ್ಕಾರವು ನಿರ್ಲಕ್ಷ್ಯ ತೋರಿದರೆ ಮುಂಬರುವ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಠಿಣ ಎಚ್ಚರಿಕೆ ನೀಡಿದರು. ಈ ಪಾದಯಾತ್ರೆಯಲ್ಲಿ ಸಮತಾ ಸೈನಿಕ ದಳ ಹಾಗೂ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ಪ್ರಮುಖ ಪದಾಧಿಕಾರಿಗಳು, ನೂರಾರು ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂತ ಏನಿದೆ, ಆರ್ಟ್ ಆಫ್ ಲಿವಿಂಗ್ ಅವರು ರಂಗಮ್ಮಜ್ಜಿ ಅಂತವರು ಇಲ್ಲಿ ಲಕ್ಷ್ಮೀಪುರದ ನಿವಾಸಿ. ಅವ್ರಿಗೆ ಸೇರಿದಂತಹ ಲ್ಯಾಂಡು ಅವರ ಮೂಲ ಅವರ ಮಾವನಿಗೆ ಗ್ರಾಂಟ್ ಆಗಿ 1 ವರ್ಷ ಆದಮೇಲೆ ತೀರ್ಕೊತಾರೆ. ಕಾಲ ಆದಮೇಲೆ ಅವ್ರ ಸರ್ವೇ ಸಾಮಾನ್ಯವಾಗಿ ಅವ್ರ ಹಸ್ಬೆಂಡ್ ಬರುತ್ತೆ. ಅವ್ರ ಹಸ್ಬೆಂಡ್ಗೂ ಕೂಡ ಬಂದಾದಮೇಲೆ ಅವ್ರ ಹಸ್ಬೆಂಡು ಇರಬೇಕಾದ್ರೆ, ಗಂಡ ಇರಬೇಕಾದ್ರೆ ಸುಮಾರು ಒಂದು 35-40 ವರ್ಷ ಆ ಜಾಗ ಉಳುಮೆ ಮಾಡಿದ್ದಾರೆ. ರಾಗಿ ಬೆಳೆದಿದ್ದಾರೆ, ಹುರುಳಿಕಾಳು ಬೆಳೆದಿದ್ದಾರೆ, ಜೋಳ, ಈ ಥರ ಪ್ರತಿ ವರ್ಷಕ್ಕೂ ಹಾಕೊಂಡು ಬೆಳೀತಾಯಿದ್ರು ಅವರು. ಅದಾದಮೇಲೆ ಏಕಾಏಕಿ ಆಶ್ರಮದವರು ಇಲ್ಲಿ ಸುತ್ತಮುತ್ತ ಕಬ್ಜಾ ಮಾಡ್ಕೊತಾರಲ್ವ, ಸೇಮ್ ಅದೇ ಥರ ಏಕಾಏಕಿ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಅವ್ರು ನಡೆದಾರ ಬಂಡಿ ದಾರಿನೂ ಬಿಟ್ಟಿಲ್ಲ. ಆ ನಡೆದಾರ ಬಂಡಿ ದಾರಿಗೂ ಕೂಡ ಕಲ್ ತಗೊಬಂದು ಸುರಿದು ಬಿಟ್ಟಿದ್ದಾರೆ, ಸುತ್ತ ಮುಳ್ತಂತಿ ಹಾಕಿಬಿಟ್ಟಿದ್ದಾರೆ. ಅವ್ರಿಗೆ ಹೋದಾಗ ಅವ್ರಿಗೆ ಜಾಗ ಬಿಟ್ಟಿಲ್ಲ. ಆ ರಂಗಮ್ಮಜ್ಜಿ ಅಂತ ಯಾರಿದ್ದಾರೆ, ಇದೇ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಅವರು 15 ವರ್ಷಗಳ ಕಾಲ ಆಯಾ ಕೆಲಸ ಮಾಡಿದ್ದಾರೆ. ಏಕಾಏಕಿ ಅವ್ರನ್ನ ಈ ಜಮೀನು ಇಶ್ಯೂ ಬಂದಾಗ ನೀನು ಬಾತ್ರೂಮ್ ತೊಳಿ, ಇಲ್ಲ ಅಂತಂದರೆ ನಿನ್ನ ಕೆಲಸನ ಹೋಗು ಅಂತ ಅಂದ್ಬಿಟ್ಟು ಕೆಲಸನೂ ಕೂಡ ತೆಗೆದಾಕ್ಬಿಟ್ಟಿದ್ದಾರೆ. 15 ವರ್ಷ ಮಾಡೋದಕ್ಕೆ ESAPF ಇಲ್ಲ, ಇನ್ನೊಂದಿನ ಏನನ್ನು ಕೊಟ್ಟಿಲ್ಲ, ಯಾವುದೇ ರೀತಿ ಭತ್ಯೆ ಕೊಟ್ಟಿಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ. ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಳೆದ ಜುಲೈ 17ನೇ ತಾರೀಕು ಅನಿರ್ದಿಷ್ಟಾವಧಿ ಹೋರಾಟವನ್ನು ಸ್ಟಾರ್ಟ್ ಮಾಡಿ ಅಹೋರಾತ್ರಿ ಧರಣಿ ಮಾಡಿ ನಾವು ಹೋರಾಟ ಮಾಡಬೇಕಾದ್ರೆ ಇಲ್ಲಿ ಬಂದಂಥ ಒಬ್ಬ ಮನುವಾದಿ ಪಟಾಪ ಶ್ರೀನಿವಾಸ್ ಅಂತ ಏನಿದ್ದಾನೆ, ಆತ ಸಮುದಾಯದ ಪರ, ದಲಿತರ ಪರ, ನೊಂದವರ ಪರ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಮನುವಾದಿಗಳ ಏಜೆಂಟ್ ಆಗಿ, ಈ ಯಾರು ಗುರುಜಿ ಇದಾರಲ್ಲ, ಗುರುಜಿ ನಮ್ಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಬಟ್ ಈ ಏಜೆಂಟ್ಗಳಿದ್ದಾರೆ ಒಂದು 7-8 ಜನ. ಅದರಲ್ಲಿ ನಂಬರ್ 1 ಬರ್ತಾ ಇರೋದು ಈ ಪಟಾಪಟ್ ಶ್ರೀನಿವಾಸು. ಈ ಪಟಾಪಟ್ ಶ್ರೀನಿವಾಸ್ ಬಂದ್ಬಿಟ್ಟು ಇಲ್ಲಿ ದಲಿತರಿಗೆ ನ್ಯಾಯ ಕೊಡಿಸ್ಬೇಕು ಅದನ್ನು ಬಂದ್ಬಿಟ್ಟು ಅವ್ರ ಬೂಟ್ ನೆಕ್ಕೊಂಡು ನಮಗೆ ನ್ಯಾಯ ಕೊಡಿಸಿಲ್ಲ. ಇಲ್ಲಿ ಯಾವುದೋ ಅವತ್ತು ನೀವು ನೋಡ್ತಾ ಇದ್ರು, ಹೋಗ್ಬಿಟ್ಟು ನಮ್ಮ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಎಲ್ಲರಿಗೂ ದಿಕ್ತಪ್ಪಿಸಿ ಕರ್ಕೊಂಡ್ಬಂದಿದ್ರು. ರಾಜ್ಯ ನಾಯಕರುಗಳನ್ನ ದಿಕ್ತಪ್ಪಿಸ್ಬಿಟ್ಟು ಕರ್ಕೊಂಡು ಬಂದಿದ್ರು. ದಿಕ್ತಪ್ಪಿಸ್ಕೊಂಡು ಬಿಟ್ಬಿಟ್ಟು ಕರ್ಕೊಂಡು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ಬಂದಾದ್ಮೇಲೆ ಅವ್ರಿಗೆಲ್ಲ ನಿಜ ಗೊತ್ತಾದಾದ್ಮೇಲೆ ಅವ್ರು ಯಾರೂ ಬಂದಿಲ್ಲ. ಕೊನೆಗೆ 500 ರೂಪಾಯಿ ಕೊಟ್ಬಿಟ್ಟು ಬಾಡಿಗೆ ಹೋರಾಟಗಾರನ ಕರ್ಕೊಂಡು ಬಂದು ಅದ್ರ ಜೊತೆಗೆ ಈ ಆಶ್ರಮದ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂಥ ಈ ಮಾಜಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಈ ಆಶ್ರಮಕ್ಕೇನು ಒಡನಾಡಿಗಳಿದ್ದಾರೆ ಅವರೆಲ್ಲ ಯಾರು ಹೋರಾಟಗಾರಲ್ಲ, ದಳ್ಳಾಳಿಗಳವರು. ದಳ್ಳಾಳಿಗಳಂದ್ರೆ ಯಾವ ಥರ ಅಂದರೆ ಒಬ್ಬೊಬ್ಬರು ಅಕೌಂಟ್ಗೆ ಆಶ್ರಮದಿಂದ ಚೆಕ್ಗಳ ಮುಖಾಂತರ, ಇನ್ನೊಂದ್ರ ಮುಖಾಂತರ 50 ಕೋಟಿಯಿಂದ 100 ಕೋಟಿವರೆಗೂ ಟ್ರಾನ್ಸಾಕ್ಷನ್ ಆಗಿದೆ. ಒಬ್ಬೊಬ್ಬರ ಮೇಲೆ 8-10 FIRಗಳು ಹಾಕಿದ್ದಾರೆ. ಅಂಥ ಲುಚ್ಚಾಗಳೆಲ್ಲ ಬಂದ್ಬಿಟ್ಟು ನಮ್ಮ ವಿರುದ್ಧ ಬಂದ್ಬಿಟ್ಟು ನಮ್ಮ ಹೋರಾಟ ನರ್ತಿಕಾಕ್ ನೋಡಿದ್ರು. ನಾವು ಬಾಬಾ ಸಾಹೇಬರ ಮಾರ್ಗದಲ್ಲಿ ನಡೀತಾ ಇರೋದ್ರಿಂದ, ಬಾಬಾ ಸಾಹೇಬರು ಕಟ್ಟಿರೋಂಥ ಸಮತಾ ಸೈನಿಕ ದಳ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇರೋದ್ರಿಂದ ಕಳೆದ 1 ತಿಂಗಳುಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಗೆ 1 ತಿಂಗಳಾಗಿದೆ. 1 ತಿಂಗಳನ್ನ ಇದರವಾಗಿ ಅಂಗವಾಗಿ ಇವತ್ತು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೀವಿ. ಸರ್ಕಾರದ ಗಮನಕ್ಕೆ ತರಬೇಕು, ಇಲ್ಲಿಂದ ವಿಧಾನಸೌಧ ಚಲೋ ಅಂತ ಅಂದ್ಬಿಟ್ಟು ಏನು ಆಶ್ರಮದ 5ನೇ ಗೇಟ್ ಇದೆ, 5ನೇ ಗೇಟಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಕುಪ್ಪರೆಡ್ಡಿ ಕೆರೆ, ಲಕ್ಷ್ಮೀಪುರ, ನೈಸ್ ರೋಡು, ತಲಗಟ್ಪುರ, ಕೋಣಂಕುಂಟೆ ಕ್ರಾಸು, ಬನಶಂಕರಿ, ಜಯನಗರ,
ಟೌನ್ ಹಾಲ್ ಕಾರ್ಪೊರೇಷನ್ ಮುಖಾಂತರವಾಗಿ ನಾವು ವಿಧಾನಸೌಧ ತಲುಪಿ ನಾವೇನು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಅವಹೇಳನಗಳನ್ನ ಹೇಳ್ಕೋಬೇಕು, ಅವಹೇಳನಗಳನ್ನ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ವಿ. ಇಂಥ ಪಟಾಪಟ್ ಶ್ರೀನಿವಾಸ್ ಅಂತ ಲುಚ್ಚಗಳು 100 ಜನ ಬಂದರೂ ನಮ್ಮ ಹೋರಾಟನ ತಿಕ್ಕೋಕ್ಕಾಗಲ್ಲ. ನಮ್ಮ ಹೋರಾಟನ ತಡಿಬೇಕು ಅಂತ ಅಂದ್ಬಿಟ್ಟು ಕುತಂತ್ರಿ ಕೆಲಸ ಮಾಡ. ಇಲ್ಲೊಬ್ಬ ಇದ್ದಾನೆ ರಾಧಾಕೃಷ್ಣ ಅಂತ ಅಂದ್ಬಿಟ್ಟು P ನಂಬರಲ್ಲಿ ಕಮರ್ಷಿಯಲ್ ಹೋಟ್ಲು ಕಟ್ಬಿಟ್ಟು ದಂಧೆ ಮಾಡ್ತಾ ಇದ್ದಾನೆ, ಅವನು ಸೇರ್ಕೊಂಡಿದ್ದಾನೆ. ಅವ್ರ ಜೊತೆಗೆ ಇವರಿಬ್ಬರು ಇಲ್ಲಿ ಮೇಯ್ನು. ಈಗ ಪಟಾಪಟ್ ಶ್ರೀನಿವಾಸನನ್ನು ಕೂಡ ಲೋಕಲ್ ಅಲ್ಲ, ಅವರು ಕೂಡ ಇದರಲ್ಲಿ ಆನೆಕಲ್ಲಿಂದ ಬಂದಿದ್ದಾರೆ. ನಮಗೆ ಇದಿಲ್ಲ, ಹತ್ತಿ ಬೆಲೆಯಿಂದ ಬಂದಿದ್ದಾರೆ. ನಮ್ಗೆ ಯಾವುದೇ ರೀತಿ ಇದಿಲ್ಲ. ಕರ್ನಾಟಕದಲ್ಲಿ ಇರಬೇಕಂತ ಮಹಾರಾಷ್ಟ್ರದಿಂದ ಬಂದರೂ ಅಷ್ಟೇ, ಆಂಧ್ರದಿಂದ ನಾವು ಆಮೇಲೆ ಅಂಬೇಡ್ಕರ್ವಾದಿಗಳು ಅಂತ ನಾವು ಹೋರಾಟ ಮಾಡ್ತಿದ್ರೆ ನಮ್ಮನ್ನ ಬಂದ್ಬಿಟ್ಟು ಪ್ರಶ್ನೆ ಮಾಡಿದ್ರು. ಇಲ್ಲಿ ಇವ್ರು ಯಾರು ಲೋಕಲ್ಗಳೆಲ್ಲ, ಇವರು ಬೇರೆ ಕಡೆಯಿಂದ ಬಂದಿದ್ದಾರೆ ಹಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರ್ತಾರೋ. ಉದಿಪಳ್ಯ, ಗುಳುಕ್ಮಲ್ಲಿ, ಕಗ್ಲಿಪುರ, ಲಕ್ಷ್ಮೀಪುರ, ಸಾಲುಣಸೆ ಈ ಥರ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಂದ ಬಂದು ಹೋರಾಟ ಮಾಡ್ತಿದ್ರೆ ನಮ್ಮ ಹೋರಾಟನ ತಿಕ್ಕಬೇಕು ಅಂತ ಅಂದ್ಬಿಟ್ಟು ಇನ್ನು ಯಾರೋ ಒಬ್ಬ ಲುಚ್ಚ, ಒಬ್ಬ ಏಜೆಂಟ್, ಅವನು ಏಜೆಂಟ್ ನಮ್ಮ ದಲಿತರ ಪರ ನಿಲ್ಬೇಕಾದವನು ಬಂದ್ಬಿಟ್ಟು ನಮ್ಮ ದಲಿತರ ವಿರುದ್ಧ ಮಾತಾಡ್ತಾನೆ. ಅಂದರೆ ಇಂಥವ್ರಿಗೆ ಏನು ಮಾಡಬೇಕು? ಕರ್ನಾಟಕ ಜನತೆ ಇದನ್ನೆಲ್ಲ ಗಮನಿಸ್ತಾ ಇದ್ದಾರಲ್ಲ, ಅಂಥವ್ರಿಗೆ ಏನು ಇದು ಮಾಡ್ತೀರಾ? ಏನು ಅವನಿಗೆ ಶಿಕ್ಷೆ ಕೊಡ್ತೀರಾ? ನೀವೇ ಇದು ಮಾಡಿ. ಇಂಥ ಬಾಬಾ ಸಾಹೇಬ್ರು ಹೇಳ್ತಿದ್ರು ಅವಾಗಲೂ ಕೂಡ ನಮಗೆ ಮಾಧ್ಯಮ ಇಲ್ಲ, ಜನಗಳು ನಮ್ಗೆ ಬೆಂಬಲ ಕೊಡಲ್ಲ. ಬಾಬಾ ಸಾಹೇಬ್ರನ್ನ ಹೆಂಗೆ ಅವರು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಮನುವಾದಿಗಳ ಪರ ಕೆಲಸ ಮಾಡಿಬಿಟ್ಟು ಸೋಲ್ಸಿದ್ರು, ಇಲ್ಲೂ ನಮ್ಗೆ ಅದೇ ರೀತಿ ಕೆಲಸ ಆಯಿತು. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಯಾರು ಇವ್ರು ಏಜೆಂಟ್ಗಳಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ನಮಗೆ ದಿಕ್ಕು ತಪ್ಪಿಸ್ಬೇಕು ಅಂತ ಮಾಡಿದ್ರು. ನಾವು ಬಾಬಾ ಸಾಹೇಬರ ಮಕ್ಕಳು ಯಾವುದೇ ಕಾರಣಕ್ಕೂ ನಿಂತಿಲ್ಲ, ಹೋರಾಟ ಮುಂದುವರಿಸ್ತೀವಿ. ಇವತ್ತು ಪಾದಯಾತ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತೀವಿ ಸರ್. ನನ್ನ ಹೆಸರು ಅರ್ಜುನ್ ಗೋಪಾಲಯ್ಯ ಅಂತ, ಸಮತಾ ಸೈನಿಕರ ಪ್ರಧಾನ ಕಾರ್ಯದರ್ಶಿ. ಮತ್ತೊಂದು ದಿವಸ ನಾವೇನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ, ಈ ಹೋರಾಟವನ್ನು ಜುಲೈ 17ನೇ ತಾರೀಕು ನಾವು ರವಿಶಂಕರ್ ಗುರೂಜಿಯವರ ಆಶ್ರಮದ ಮುಂದೆ ನಾವು ಹೋರಾಟವನ್ನು ರೂಪಿಸ್ತೀವಿ. ಏನು ನಮ್ಮ ಹೋರಾಟದ ಮೂಲ ಉದ್ದೇಶ ಏನು ಅಂದರೆ, ದಲಿತರು ಭೂಮಿ ಕಬಳಿಸಿರ್ತಕ್ಕಂಥದ್ದು. ಏನು ರಂಗಮ್ಮ ಅಂತಕ್ಕಂಥ ಒಬ್ಬ ಅಜ್ಜಿಯ ಜಮೀನು, 2 ಎಕರೆ ಜಮೀನನ್ನು ಸ್ವಾಮೀಜಿಯವರು ಕಾಂಪೌಂಡ್ ಹಾಕ್ಕೊಂಡು ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಅವಕಾಶ ಕೊಡದೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ವಿಚಾರವಾಗಿ ನಾವು ಸ್ವಾಮೀಜಿಯವ್ರು ಕೊಡ್ತಿದ್ದಾರೆ, ಸ್ವಾಮೀಜಿಯವರ ಆಶ್ರಮಕ್ಕೆ ಸಂಬಂಧಪಟ್ಟಿದ್ದವ್ರು ಕೊಡ್ತಿದ್ದಾರೆ. ಒಟ್ಟಾರೆ ಇದ್ರ ಮೂಲ ಸ್ವಾಮೀಜಿಯವರ ಹೆಸರು ಹೇಳಬೇಕಾಗಿ ಬರ್ತದೆ. ನಾವು ಈ ಒಂದು ವಿಚಾರವಾಗಿ ನಾವು ಅವ್ರಿಗೆ ಕಾಂಪೋಸಿಷನ್ನು ಕೊಟ್ಟಿಲ್ಲ ಅಥವಾ ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಭೂಮಿನೂ ಬಿಟ್ಕೊಡದೆ ಮಾನಸಿಕವಾಗಿ ಕಿರುಕುಳ ಕೊಡ್ತಿರೋದ್ರ ಒಂದು ವಿರುದ್ಧವಾಗಿ ನಾವು ಹೋರಾಟವನ್ನು ರೂಪಿಸಿದ್ವಿ. ಇವತ್ತಿಗೆ 1 ತಿಂಗಳಾಗಿದೆ. ನಮ್ಮ ಅರ್ಜುನ್ ಗೋಪಾಲಯ್ಯವರು ಹೇಳ್ದಂಗೆ ಏನು ದಲಿತರ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೇವಲ ಭಾಷಣಗಳಲ್ಲಿ ಮಾತ್ರ ರೂಢಿ ಮಾಡ್ಕೊಂಡು ಅವರ ಮನಸ್ಸಿನಲ್ಲಿ ದಲಿತರ ವಿರೋಧಿ ಕೆಲಸ ಮಾಡ್ತಿರ್ತಕ್ಕಂಥ ಕೆಲವರು ಏನು ಈ ಆಶ್ರಮದ ಏಜೆಂಟ್ಗಳು ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ಮತ್ತು ನಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಅವಕಾಶವನ್ನು ಕೇಳ್ತಾರೆ. ಅವ್ರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವರು ಅಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ, ನೀವು ಅವ್ರನ್ನ ಹೋರಾಟಗಾರರನ್ನು ಎಬ್ರಿಸಿಲ್ಲ ಅಂದರೆ ನಾವು ಒದ್ದು ಎಬ್ರಿಸ್ತೀವಿ ಅಂತ. ಅವರ ಅಪ್ಪನಿಗೆ ಅವ್ರು ಹುಟ್ಟಿದ್ರೆ ಅವರು ಒದ್ದು ಎಬ್ರಿಸೋದಕ್ಕೆ ಮಂಗಳವಾರ ಗಂಟೆ ಸಮಯ ತಗೊಂಡಿದ್ರು. ಅವರು ಬಹುಶಃ ಅವ್ರು ಅವತ್ತೊಂದು ದಿವಸ ಬಂದು ಎಬ್ರಿಸಲಿಲ್ಲ ಅಂದರೆ ಅವ್ರ ಅಪ್ಪನ ಕೊಡ್ತರೋ ಯಾರು ಕೊಡ್ತರೋ ಅನ್ನೋದ್ರ ಬಗ್ಗೆ ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿ ಬರೋಲ್ಲ. ನಾವು ಅಂಬೇಡ್ಕರ್ ಅವರ ಮೊಮ್ಮಕ್ಕಳಿದ್ದೀವಿ, ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರೂ ಕೂಡ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಿಲ್ಲ. ಅವ್ರು ಹೇಳ್ಕೊಂಡಿದ್ದಾರೆ, ಅವರೇನೋ ಹೋರಾಟಗಾರರು ಏನೋ ಒಂದು ಉದ್ದೇಶಕ್ಕೋಸ್ಕರ ಯಾವುದೋ ಒಂದು ಕಮಿಟ್ಮೆಂಟ್ಗೇನೋ ಹೋರಾಟ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಆಶ್ರಮದಿಂದ ಚೆಕ್ಕಿನ ರೂಪದಲ್ಲಿ, ಅಕೌಂಟ್ ರೂಪದಲ್ಲಿ ಲೀಗಲ್ಲಾಗೇನೆ ತಗೊಂಡಿರ್ತಕ್ಕಂಥ ಹಣ ಯಾರು ತಗೊಂಡಿದ್ದಾರೆ, ಅವ್ರ ಪರ ಯಾರು ಕೆಲಸ ಮಾಡ್ತಿದ್ದಾರೆ, ಅದು ಎಲ್ಲ ಕೂಡ ಬಹಿರಂಗವಾಗಿ ಬಂದು ಅವ್ರು ಚರ್ಚೆಗೆ ಕೂತ್ಕೊಂಡ್ರೆ ನಾವು ಹೇಳೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡುಗಾಸಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಸಮತಾ ಸೈನಿಕ ದಳದ ಡಾಕ್ಟರ್ ಜಿ ಗೋವಿಂದಯ್ಯ ಇರ್ಬೋದು, ಅರ್ಜುನ್ ಗೋಪಾಲಯ್ಯ ಇರ್ಬೋದು, ವೆಂಕಟರಮಣ ಸ್ವಾಮಿ ಇರ್ಬೋದು, ನಮ್ಮ ನಾಗೇಶ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಭಾಳ ಒಳ್ಳೆಯ ಒಂದು ಸದುದ್ದೇಶದಿಂದ ಒಂದು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಒಂದು ಅಜ್ಜಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೊಡ್ತಿದ್ದಾರೆ. ಹಾಗಾಗಿ ನಾವು ಕೂಡ ಒಂದು ಬೆಂಬಲ ಕೊಡೋದಕ್ಕೆ ಬಂದಿದ್ದೇವೆ. ಅವತ್ತು ಕೂಡ ನಾವು ಬೆಂಬಲ ಕೊಟ್ಟಿದ್ದೇವೆ. ಸಾಮಾಜಿಕ ನ್ಯಾಯಕ್ಕಾಗಿ ನಾವು ನಿರಂತರವಾಗಿ ಇವ್ರ ಜೊತೆ ನಾವು ಬೆಂಬಲವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಏನು BM ಕಾವಲ್ನಲ್ಲಿ ಸರ್ಕಾರಿ ಗೋಮಾಳ, ಗುಂಡ್ತೋಪು, ರಾಜಕಾಲುವೆ, ಸರ್ಕಾರಿ ಬೀಳು ಮತ್ತು SC/ST ಲ್ಯಾಂಡು, ಯಾವುದೇ ಒಂದು ಭೂಮಿ ಇರ್ಬೋದು ಸರ್, ಯಾವುದೇ ಸರ್ಕಾರದ್ದು ಮತ್ತು SC/STಗಳ ಭೂಮಿಯನ್ನು 1 ಅಡಿ ಈ ಆಶ್ರಮದ ಟ್ರಸ್ಟೀಸ್ ಯಾರೇ ಇರ್ಬೋದು, ಈಗ ಒಂದು ಹೊಸ ಅವತಾರ ತೆಗೆದಿದ್ದಾರೆ. ಇವರೆಲ್ಲ ಸ್ವಾಮೀಜಿಗೆ ಬೈಕೊಂಡು ಕೊಡ್ತಿದ್ದಾರೆ, ಸ್ವಾಮೀಜಿ ಹೆಸರಲ್ಲಿ 1 ಅಡಿ ಜಾಗ ಇಲ್ಲ ಅಂತ. ಸ್ವಾಮೀಜಿ ಹೆಸರಲ್ಲಿ ಇದೆಯೋ ಅವ್ರು ಬೆನಾಮಿನಲ್ಲಿ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಈ ಸ್ವಾಮೀಜಿ ಹೆಸರು, ಸ್ವಾಮೀಜಿ ಫೋಟೋ, ಆರ್ಟ್ ಆಫ್ ಲಿವಿಂಗ್ ಅಂತ ಇಲ್ಲಿ ಹೆಸರಿರ್ತಕ್ಕಂಥದ್ದು. ನಾವು ಯಾರನ್ನ ಆರೋಪ ಮಾಡೋಣ? ಅವರ ಟ್ರಸ್ಟ್ನಲ್ಲಿ
ಹಲವಾರು ಟ್ರಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ ಇವರು. ಅದು ಎಷ್ಟು ಟ್ರಸ್ಟು ಲೀಗಲ್ ಆಗಿದೆಯೋ, ಎಷ್ಟು ಟ್ರಸ್ಟು ಬೈಲಾ ಪ್ರಕಾರ ಇದೆಯೋ, ಎಷ್ಟು ಟ್ರಸ್ಟು ಇಲ್ಲೀಗಲ್ ಆಗಿದೆಯೋ ಅದು ಸಂಬಂಧಪಟ್ಟಂಥ ಇಲಾಖೆಗಳಿಗೂ ಕೂಡ ನಾವು ದೂರು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ಕೊಡ್ತೇವೆ, ನಾವು ಹೋರಾಟ ಮಾಡ್ತೇವೆ. ನಾವು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು, ಕಾನೂನು ಬಿಟ್ಟು ಮಾತನಾಡಲ್ಲ, ಕಾನೂನು ಬಿಟ್ಟು ಹೋಗಲ್ಲ. ನಾವು ಲೀಗಲಾಗಿ ಅವ್ರ ಆಮೇಲೆ ಕೆಲವು ಕಿಡಿಗೇಡಿಗಳು ಹೇಳಿದ್ರು ಅವ್ರ ಪರ್ಮಿಷನ್ ತಗೊಂಡಿಲ್ಲ ಹೋರಾಟಕ್ಕೆ. ಸ್ವಾಮಿ, ನಾವು ಹೋರಾಟಕ್ಕೆ ಪರ್ಮಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನ್ಯಾಯಾಲಯದಲ್ಲಿ ನಾವು ಹೋಗಿ KV8 ಹಾಕೊಂಡು ಬಂದು ಕೂತಿರ್ತಕ್ಕಂಥದ್ದು. ಆ KV8 ವಜಾ ಮಾಡೋಕ್ಕೆ ಹೋಗಿದ್ದವ್ರು ಯಾರು ಸ್ವಾಮಿ? ಯಾಕೆ ಹೋಗಿದ್ರಿ ನೀವು? ಲೀಗಲ್ ಆಗಿದ್ಮೇಲೆ ಯಾಕೆ ಹೋಗಿದ್ರಿ? ಸರ್ಕಾರ SIT ರಚನೆ ಮಾಡ್ತದೆ, ಅದಕ್ಕೆ ನೀವು ತಡೆಯಾಜ್ಞೆ ತರಕ್ಕೆ ಹೋಗಿದ್ದೀರಿ. ನೀವೇನು ಮಾಡಿಲ್ಲ, ಲೂಟಿ ಹೊಡೆದಿಲ್ಲ ಅಂತ ನಿಮ್ಗೇನಿಗೆ ಭಯ? ನೀವು ನಿಂತ್ಕೊಳ್ಳಿ, ನಾಳೆ ತನಿಖೆ ಆಗಲಿ. ಸರ್ವೇರ್ ಬರ್ತಾರೆ, AC ಬರ್ತಾರೆ, DC ಬರ್ತಾರೆ, ಸರ್ಕಾರದ ಕಂದಾಯ ಇಲಾಖೆಯ ಸಚಿವರು ಬರ್ತಾರೆ, ಕಾರ್ಯದರ್ಶಿಗಳು ಬರ್ತಾರೆ. ನೀವು ಲೀಗಲ್ ಆಗಿದ್ದರೆ ಸರ್ವೆಗೆ ನೀವು ಸಹಕಾರ ಮಾಡಿ, ನಾವು ಎಲ್ಲ ನಿಂತ್ಕೊಳ್ತೇವೆ. ನಿಮ್ಮದು ಪರ್ಚೇಸಿಂಗ್ ಲ್ಯಾಂಡ್ 1 ಅಡಿ ಪಬ್ಲಿಕ್ಕಿಗೆ ಬೇಡ, ಆದರೆ ಸಾರ್ವಜನಿಕರ ಆಸ್ತಿ ಇದೆಯಲ್ಲ, ಸರ್ಕಾರದ ಆಸ್ತಿ, ಅದನ್ನು ನೀವು ತಗೊಂಡು ಇಲ್ಲಿ ಲೂಟಿ ಹೊಡೆಯೋದಕ್ಕೆ ನೀವು ಅದನ್ನು ಐಷಾರಾಮಿಯಾಗಿ ಬಂಗ್ಲೆಗಳನ್ನ ಕಟ್ಕೊಂಡು ಫಾರಿನರ್ಸ್ಗಳಿಗೆ ಟ್ರೀಟ್ ಕೊಟ್ಕೊಂಡು ಫಾರಿನ್ ಫಂಡ್ನ ತಗೊಂಡು ನೀವು ಐಷಾರಾಮಿ ಬದುಕು ನಡೆಸೋದಕ್ಕೆ ಸರ್ಕಾರಿ ಭೂಮಿ ಬಳಕೆ ಮಾಡೋದು ಬೇಡ. ನಮ್ಮ ಹೋರಾಟದ ಗುರಿ ಇಷ್ಟೇ. ಸರ್ಕಾರದ ಜಾಗ ಇದ್ದರೆ ಅದು ಸರ್ಕಾರ ವಶಕ್ಕೆ ತಗೊಂಡು ಈ ಗ್ರಾಮಗಳಲ್ಲಿರ್ತಕ್ಕಂಥ ಬಡವರಿಗೆ, ಇವತ್ತು ಕೂಡ ಸೂರಿಲ್ಲದೆ ಇರ್ತಕ್ಕಂಥ ನೂರಾರು ಜನ ಇದ್ದಾರೆ, ಅವ್ರಿಗೆ ಸೂರು ಕಲ್ಪಿಸಿಕೊಡ್ಬೇಕು, ನಿವೇಶನ ಹಂಚಬೇಕು ಅಂತಕ್ಕಂಥ ಉದ್ದೇಶ ನಮ್ಮದು. ಇವತ್ತು ನಾವು ಗೋವಿಂದಯ್ಯನವರ ನೇತೃತ್ವದಲ್ಲಿ, ವೆಂಕಟರಮಣ ಸ್ವಾಮಿ ಮತ್ತು ಅರ್ಜುನ್ ಗೋಪಾಲಯ್ಯವರ ನೇತೃತ್ವದಲ್ಲಿ ಇವಾಗ ನಾವು ಪಾದಯಾತ್ರೆ ಹೊರಟಿದ್ದೇವೆ. ನಮಗೇನಾದರೂ ಕೂಡ ತೊಂದರೆ ಆದರೆ ಈ ಏನು ಕಿಡಿಗಳು ನಮ್ಮ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕೇಳಿದ್ರಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತೇಳಿ ಆ ಆಸಾಮಿಗಳೇ ಕಾರಣ ಆಗ್ತಾರೆ. ನಮಗೆ ಇವತ್ತಿರಲಿ, ಇನ್ನು ಮುಂದಕ್ಕೆ ಆಗಲಿ, ನಮ್ಮ ವೈಯಕ್ತಿಕವಾಗಲಿ ಹೋರಾಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆದರೂ ಕೂಡ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ಕೂಡ ಮುಂಜಾಗ್ರತವಾಗಿ ದೂರು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ಕೂಡ DGಗೆ ದೂರು ಕೊಡೋದಕ್ಕೆಲ್ಲ ಕೂಡ ಪಟ್ಟಿಯನ್ನು ಮಾಡಿದ್ದೇವೆ. ಅವ್ರುಗಳಿಂದನೇ ಹೋರಾಟಗಾರರಿಗೆ ಏನಾರ ತೊಂದರೆ ಆದರೆ ಅವರೇ ನೇರ ಹೊಣೆ ಆಗ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಾನು ದಲಿತ ಸೇನೆ ಅಧ್ಯಕ್ಷ ಇದ್ದೀನಿ. ಏನು ಈ ದಿನ 31ನೇ ದಿನಕ್ಕೆ ಕಾಲಿಟ್ಟ ಅಂಗವಾಗಿ ಸಮತಾ ಸೈನಿಕ ದಳ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿವರೆಗೂ ವಿಧಾನಸೌಧದ ಕಲಾಪ ಬಹಿಷ್ಕಾರಕ್ಕೂ ನಾವು ರೆಡಿ ಇದ್ದೀವಿ. ಆರ್ಟ್ ಆಫ್ ಲಿವಿಂಗ್ನ ಅಕ್ರಮಗಳಿಗೆ ಇವತ್ತು ವಿರಾಮ ಆಗಲಿ. ಎಷ್ಟೋ ಜನ ಇಲ್ಲಿ ನೊಂದಿರಕ್ಕಂತಹ ದಲಿತರು, ತಳ ಸಮುದಾಯಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಜಮೀನನ್ನು ಕಬಳಿಸುವಂತಹ ಪ್ರಕರಣಗಳೇನಿದ್ದಾವೆ, ಸರ್ಕಾರಕ್ಕೆ ಈಗಾಗಲೇ ಮೆಸೇಜ್ ಹೋಗಿದ್ರೆ ದಯಮಾಡಿ ಈ ಕೂಡಲೇ ಒಂದು ಏನು ನೋಟಿಸ್ ಇಶ್ಯೂ ಮಾಡಿ, ಏನು ಆರ್ಟ್ ಆಫ್ ಲಿವಿಂಗ್ನಲ್ಲಿ ನಡೀತದ ಅಕ್ರಮಗಳು ಮತ್ತು ಇಲ್ಲಿ ಇದು ಆಶ್ರಮದ ಸಂಬಂಧಪಟ್ಟ ಇಲ್ಲದೇ ಇರೋರು ಲೋಕಲ್ ಅವ್ರು ಬಂದ್ಬಿಟ್ಟು ಇಲ್ಲಿ ಹೋರಾಟಗಾರರಿಗೆ ತೊಂದರೆ ಕೊಡ್ತಾ, ನೀವೇನಾದರೂ ಹೋರಾಟ ಮಾಡಿದ್ರೆ ಬಂದು ನಾವು ಇಷ್ಟ ಇದೆ, ನಾವು ಬಂದು ಒದ್ದೆ ಬೀಸ್ತೀವಿ, ಇವೆಲ್ಲ ಬಿಟ್ಬಿಟ್ಟು ನ್ಯಾಯ ಸಿಗೋದಾದರೆ ನೀವು ಲೋಕಲ್ ಆದ್ರೇನು ಹೊರಗಡೆ ಇದ್ರೇನು ಒಟ್ಟಿನಲ್ಲಿ ಅವ್ರಿಗೆ ಏನು ನೀವು ಬಂದಿದ್ದೀರಾ, ಆ ರಂಗಮಜ್ಜಿಗೆ ನ್ಯಾಯ ಸಿಗಲಿ. ಇಲ್ಲಿರೋಂಥ ಎಲ್ಲ ಸ್ಥಳ ಸಮುದಾಯಗಳ ಊರುಗಳು ತುಂಬ ಇದ್ದಾವೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಾವು ಇವತ್ತು ಹೋರಾಟನ ಸ್ಟಾರ್ಟ್ ಮಾಡಿದ್ದೀವಿ. ಜೈ ಭೀಮ್.